ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ 2 ವರ್ಗದ ಕಾವಲುಗಾರರು. ಈ ದಿನದ ದೇವರ ವಾಕ್ಯ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಕೀರ್ತನೆಗಳು 119ನೇ ಅಧ್ಯಾಯ 105ನೇ ವಚನ. ದೇವರಿಗಾಗಿ ಕಾಯುತ್ತಿದ್ದೇವೆಂದು ಹೇಳಿಕೊಳ್ಳುವ 2 ವರ್ಗಗಳನ್ನು 2 ವರ್ಗದ ಕಾವಲುಗಾರರು ಪ್ರತಿನಿಧಿಸುತ್ತಾರೆ. ಶುದ್ಧವಾದ ನಂಬಿಕೆಯನ್ನು ಪ್ರತಿಪಾದಿಸುವ ಅವರನ್ನು ಕನ್ನಿಕೆಯರು ಎಂದು ಕರೆಯಲಾಗುತ್ತದೆ. ದೀಪಗಳು ದೇವರ ವಾಕ್ಯವನ್ನು ಪ್ರತಿನಿಧಿಸುತ್ತದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂದು ಕೀರ್ತನೆಗಾರನು ಹೇಳುತ್ತಾನೆ. ಎಣ್ಣೆಯು ಪರಿಶುದ್ಧಾತ್ಮನ ಸಂಕೇತವಾಗಿದೆ. ಇಗೋ, 7 ದೀಪಗಳುಳ್ಳ ಸುವರ್ಣಮಯವಾದ ಒಂದು ದೀಪಸ್ತಂಭವನ್ನು ನೋಡುತ್ತೇನೆ. ಅದರ ಮೇಲಿನ ದೀಪಗಳಿಗೆ 7 ನಾಳಗಳಿವೆ. ಅದರ ಮೇಲ್ಗಡೆ ಎಣ್ಣೆಯ ಪಾತ್ರೆ ಇದೆ. 2 ಮರಗಳು ಅದರ ಪಕ್ಕಗಳಲ್ಲಿವೆ ಎಂದು ಪರಿಶುದ್ಧಾತ್ಮನನ್ನು ಜಕರ್ಯನ ಪ್ರವಾದನೆಯಲ್ಲಿ ಪ್ರಕಟಪಡಿಸಲಾಗಿದೆ. ಆ 2 ಎಣ್ಣೆ ಮರಗಳಿಂದ ಚಿನ್ನದ ಎಣ್ಣೆಯು ಚಿನ್ನದ ನಾಳಗಳ ಮೂಲಕ ದೀಪಸ್ತಂಭದ ಎಣ್ಣೆಯ ಪಾತ್ರೆಯನ್ನು ತುಂಬುತ್ತಿತ್ತು. ಹೀಗೆ ಅಲ್ಲಿಂದ ಪರಿಶುದ್ಧ ಸ್ಥಳಕ್ಕೆ ಬೆಳಕು ಕೊಡುವ ದೀಪಗಳಿಗೆ ಸುರಿಯಲ್ಪಡುತ್ತಿತ್ತು. ಆದುದರಿಂದ ದೇವರ ಸನ್ನಿಧಿಯಲ್ಲಿ ನಿಂತಿರುವ ಪರಿಶುದ್ಧರಿಂದ ಆತನ ಆತ್ಮವನ್ನು ಆತನ ಸೇವೆಗೆ ಮೀಸಲಿಡಲ್ಪಟ್ಟ ಮಾನವ ಉಪಕರಣಗಳಿಗೆ ನೀಡಲಾಗುತ್ತದೆ. 2 ಅಭಿಷಿಕ್ತರ ಧ್ಯೇಯವೆಂದರೆ ದೇವಜನರಿಗೆ ಆತನ ವಾಕ್ಯವನ್ನು ಪರಲೋಕ ಕೃಪೆಯಿಂದ ಮಾತ್ರ ಕೊಡಲು ಸಾಧ್ಯವಿರುವುದರಿಂದ ಅವರ ಕಾಲುಗಳಿಗೆ ದೀಪವಾಗಿ ಮತ್ತು ಅವರ ದಾರಿಗೆ ಬೆಳಕಾಗಿ ಅದನ್ನು ಮಾಡಬಹುದು. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರನ ಯೆಹೋವನ ನುಡಿಯಾಗಿದೆ. ಸಾಮ್ಯದಲ್ಲಿ 10 ಕನ್ನಿಕೆಯರು ಮದಲಿಂಗನನ್ನು ಭೇಟಿಯಾಗಲು ಹೊರಟರು. ಅವರೆಲ್ಲರ ಬಳಿ ದೀಪಗಳು ಮತ್ತು ಎಣ್ಣೆಯ ಪಾತ್ರೆಗಳು ಇದ್ದವು. ಸ್ವಲ್ಪ ಸಮಯದವರೆಗೆ ಅವರ ನಡುವೆ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಕ್ರಿಸ್ತನ 2ನೇ ಆಗಮನಕ್ಕೆ ಸ್ವಲ್ಪ ಮೊದಲು ವಾಸಿಸುವ ಸಭೆಯಲ್ಲಿಯೂ ಹಾಗೆಯೇ ಎಲ್ಲರಿಗೂ ಶಾಸ್ತ್ರಗಳ ಜ್ಞಾನವಿರುತ್ತದೆ. ಕ್ರಿಸ್ತನು ಮತ್ತು ಆತನ ಆಗಮನದ ಸಮೀಪತೆಯ ಸಂದೇಶವನ್ನು ಎಲ್ಲರೂ ಕೇಳಿರುತ್ತಾರೆ ಮತ್ತು ಆತನ ಪ್ರತ್ಯಕ್ಷತೆಯನ್ನು ದೃಢವಾಗಿ ಎದುರು ನೋಡುತ್ತಿರುತ್ತಾರೆ. ಆದರೆ ಸಾಮ್ಯದಲ್ಲಿ ಇರುವಂತೆ ಈ ಸಮಯವೂ ಆಗಿದೆ. ಕಾಯುವ ಸಮಯವು ಹೆಚ್ಚಾಗಿ ನಂಬಿಕೆಯು ಪರೀಕ್ಷೆಗೆ ಒಳಗಾಗುತ್ತದೆ. ಮತ್ತು ಇಗೋ, ಮದಲಿಂಗನು ಬರುತ್ತಾನೆ ಎಂಬ ಮಧ್ಯರಾತ್ರಿಯ ಕೂಗು ಕೇಳಿದಾಗ ಅನೇಕರು ಸಿದ್ಧರಿರುವುದಿಲ್ಲ. ಅವರ ದೀಪಗಳೊಂದಿಗೆ ಅವರ ಪಾತ್ರೆಗಳಲ್ಲಿ ಎಣ್ಣೆಯೂ ಇರುವುದಿಲ್ಲ. ಅವರಲ್ಲಿ ಪವಿತ್ರಾತ್ಮನ ಕೊರತೆ ಇರುತ್ತದೆ. ಪವಿತ್ರಾತ್ಮನ ಜೊತೆಯಲ್ಲಿಲ್ಲದ ಸತ್ಯದ ಸಿದ್ಧಾಂತವು ಆತ್ಮವನ್ನು ಜೀವಂತವಾಗಿರಿಸಲು ಅಥವಾ ಹೃದಯವನ್ನು ಪರಿಶುದ್ಧಗೊಳಿಸಲು ಸಾಧ್ಯವಿಲ್ಲ. ಸತ್ಯವೇದದ ಆಜ್ಞೆಗಳು ಮತ್ತು ಅದರ ಭರವಸೆಗಳೊಂದಿಗೆ ಒಬ್ಬರು ಪರಿಚಿತರಾಗಿರಬಹುದು, ಆದರೆ ದೇವರಾತ್ಮವು ಅವರಲ್ಲಿ ಸತ್ಯವನ್ನು ನೆಲೆಗೊಳಿಸದ ಹೊರತು ಗುಣಸ್ವಭಾವದ ಮಾನಸಾಂತರವಾಗುವುದಿಲ್ಲ ಮತ್ತು ಅವರು ಸೈತಾನನ ಪ್ರವೀಣತೆಯ ಶೋಧನೆಗಳಿಗೆ ಒಳಗಾಗುತ್ತಾರೆ. ಗುಣಸ್ವಭಾವವನ್ನು ವರ್ಗಾಯಿಸಲು ಸಾಧ್ಯವಿಲ್ಲ. ಯಾವುದೇ ಮನುಷ್ಯನು ಇನ್ನೊಬ್ಬನಿಗಾಗಿ ನಂಬಿಕೆ ಇಡಲು ಸಾಧ್ಯವಿಲ್ಲ. ಯಾವುದೇ ಮನುಷ್ಯನು ಇನ್ನೊಬ್ಬನಿಗಾಗಿ ಪವಿತ್ರಾತ್ಮನನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗೆಯೇ ಯಾವುದೇ ಮನುಷ್ಯನು ಆತ್ಮದ ಕೆಲಸದ ಫಲವಾದ ಗುಣಸ್ವಭಾವವನ್ನು ಇನ್ನೊಬ್ಬರಿಗೆ ನೀಡಲು ಸಾಧ್ಯವಿಲ್ಲ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.